ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ರಾಜಸ್ಥಾನ್ ಕ್ರಾಫ್ಟ್ ಆ್ಯಂಡ್ ವೇವ್ಸ್ ಅಂತ ಹಾಕಿದ್ರು. ಸೊ ಸದಾಶಿವನಗರ್ ತುಮಕೂರಿನಲ್ಲಿ ಹಾಕಿದ್ರು. ಬನ್ನಿ ತೋರಿಸ್ತೀನಿ ಏನೇನೆಲ್ಲ ಹಾಕಿದ್ದಾರೆ ಇಲ್ಲಿ ಕ್ರಾಫ್ಟ್ಸ್ಗಳು ಅಂತ ಅಂದ್ಬಿಟ್ಟು. ಸ್ಟಾರ್ಟಿಂಗ್ ತೋರಿಸ್ದೆ ಕೆಲವೊಂದು ಸೆರಾಮಿಕ್ ಪಾಟ್ಸ್ ಈ ಥರದ್ದೆಲ್ಲ ಇತ್ತು. ಆ್ಯಂಡ್ ಮಗ್ಗಳೆಲ್ಲ ಇರುತ್ತಲ್ಲ, ಸೊ ಆ ಥರದ್ದು. ಆ್ಯಂಡ್ ಬುಕ್ ಸ್ಟಾಲ್ಸ್ ಕಡೆ ಇತ್ತು. ನಾವು ಬುಕ್ ಸ್ಟಾಲ್ಸ್ ಕಡೆ ಹೋಗಲಿಲ್ಲ, ನಮಗೇನು ಅಂಥ ಇಂಟ್ರೆಸ್ಟ್ ಇಲ್ಲ ಬುಕ್ ಸ್ಟಾಲ್. ಸೊ ಹಾಗಾಗಿ ಆ ಸೈಡ್ ಹೋಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಇದೆಲ್ಲ ಏನಂತಾರೆ ಬುದ್ಧ ಈ ಥರದ್ದೆಲ್ಲ ಇತ್ತು. ಆ್ಯಂಡ್ ನೆಕ್ಸ್ಟು ಈ ಥರ ವ್ಯಾಲೆಟ್ ಹಾಗೆ ಬ್ಯಾಗ್ಗಳು ವಿತ್ ಅದ್ರ ಮೇಲೆ ವರ್ಕ್ ಮಾಡಿರೋ ಅಂಥದ್ದು ಎಲ್ಲ ಇತ್ತು. ಆ್ಯಂಡ್ ಇದು ಸಾಂಬ್ರಾಣಿದು ಇಡ್ತಾರಲ್ಲ, ಸ್ಮೋಕ್ ಬರ್ತಾ ಇರುತ್ತಲ್ಲ, ಸೊ ಆ ಥರದ್ದು ಒಂದಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ಇದೆಲ್ಲ ರಾಜಸ್ಥಾನಲ್ಲಿ ಸಿಗೋವಂಥ ಸ್ಯಾರೀಸ್ಗಳು ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ನಾನು ಒಂದು ಸ್ಯಾರಿ ತೊಗೊಂಡೆ, ಹಾಗೆ ನನ್ನ ಸಿಸ್ಟರ್ ಒಂದು ಸ್ಯಾರಿ ತೊಗೊಂಡ್ರು. ಸೊ ಈ ವಿಡಿಯೋ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ನಾವೆಲ್ಲ ಏನು ತೊಗೊಂಡು ಬಂದ್ವಿ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಥರ ಕುರ್ತಾಸ್ಗಳು ಹಾಕಿದ್ರು. ಸೊ ಶಾರ್ಟ್ ಕುರ್ತಾ ಹಾಗೆ ಸೈಡ್ ಓಪನ್ ಇರುತ್ತಲ್ಲ ಆ ಥರ ಕುರ್ತಾಸ್ಗಳು, ಆ್ಯಂಡ್ ಅಂಬ್ರಲಾ ಟೈಪ್ ಕುರ್ತಾಸ್ ಬರುತ್ತಲ್ಲ, ಸೊ ಆ ಥರದ್ದು ಎಲ್ಲನೂ ಇತ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಾರ್ಡ್ ಸೆಟ್ ಕೂಡ ಇತ್ತು, ಅಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಇದರಲ್ಲೂ ಅಷ್ಟೇ ಒಂದು ಕುರ್ತಾ ತೊಗೊಂಡೆ ನಾನು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಥರ ಬ್ಯಾಗ್ಸ್ ಹಾಗೆ ವ್ಯಾಲೆಟ್ಟು, ಪರ್ಸು ಈ ಥರದ್ದೆಲ್ಲ ಇತ್ತು. ಕಾಯಿನ್ ಹಾಕ್ಕೊಳ್ತೀವಿ ಅಲ್ಲ, ಆ ಥರದ ಚಿಕ್ಕ ಚಿಕ್ಕ ಪರ್ಸ್ಗಳು ಇತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಯಾರೀಸ್ಗಳೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಇಲ್ಲೂ ಅಷ್ಟೇ, ಇದರಲ್ಲಿ ಒಂದು ಸ್ಯಾರಿ ತೊಗೊಂಡ್ವಿ ನಾವು. ಪ್ಯಾಟ್ರನ್ ಅಷ್ಟೇ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ಸ್ಯಾರೀಸ್ಗಳದ್ದು. ನನಗೆ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ನೀವೇನು ಎಷ್ಟು ಡಿಫ್ರೆಂಟಾಗಿದೆ ಅಂತ ಅಂದ್ಬಿಟ್ಟು ಇದೆಲ್ಲ ಸ್ಯಾರಿಗಳು. ಆ್ಯಂಡ್ ನೆಕ್ಸ್ಟ್ ಬಂದು ಇದೆಲ್ಲ ಬ್ಯಾಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಆಯಿತು ಬ್ಯಾಂಗಲ್ಸ್ಗಳು. ಆ್ಯಂಡ್ ನೆಕ್ಸ್ಟ್ ಈ ಥರದ್ದು ಶೋ ಪೀಸಸ್ಗಳೆಲ್ಲ ಇಡ್ತಾರಲ್ಲ, ಆ ಥರದ್ದೆಲ್ಲ ಇತ್ತು. ಆ್ಯಂಡ್ ನೋಡಿ ಅಲ್ಲಿ ಡಿಫ್ರೆಂಟ್ ಆಗಿ ಮಿರರ್ ಎಲ್ಲ ಇತ್ತು. ಆ್ಯಂಡ್ ಇದೆಲ್ಲ ಡೋರಿಗೆಲ್ಲ ಹಾಕ್ತಾರೆ ಎಲ್ಲ, ತೋರಣ ಎಲ್ಲ ತುಂಬ ಡಿಫ್ರೆಂಟಾಗೆಲ್ಲ ಇತ್ತು. ಆ್ಯಂಡ್ ಕ್ಯಾಂಡಲ್ಸ್ಗಳದ್ದು, ಆ್ಯಂಡ್ ಅಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಆನೆದು ಎಲ್ಲನೂ, ಬುದ್ಧದು ಫೇಸ್ದು, ಹಾಗೆ ಅಲ್ಲಿ ಹಸುದು ಇದೆ ಅಲ್ಲೊಂದು, ಆ ಥರದ್ದು ಡಿಫ್ರೆಂಟಾಗಿರೋ ತೋರಣಗಳೆಲ್ಲ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ತೋರಣಗಳು. ಆ್ಯಂಡ್ ಇದು ಕಾಟನ್ ಕುರ್ತಾಸ್ಗಳು ಹಾಗೆ ಬ್ಲೌಸ್, ಕುರ್ತಾಸಲ್ಲೂ ಅಷ್ಟೇ ಡಿಫ್ರೆಂಟ್ ಟೈಪ್ ಇತ್ತು. ಕೆಲವೊಂದು ಜೀನ್ಸ್ ವೇರ್ ಕುರ್ತಾಗಳು, ಹಾಗೆ ಸೈಡ್ ಓಪನ್ ಕುರ್ತಾಗಳು, ಹಾಗೆ ಅನಾರ್ಕಲಿ ಟೈಪ್ ಬರ್ತಾವಲ್ಲ ಆ ಥರ ಕುರ್ತಾಗಳು ಇತ್ತು. ಇದು ಅಷ್ಟು ತುಂಬ ಚೆನ್ನಾಗಿತ್ತು. ಇದರಲ್ಲೂ ನಾವೊಂದು 3 ಕುರ್ತಾ ತೊಗೊಂಡ್ವಿ. ಒಂದು 350, 450, 550 ಈ ಥರ ರೇಂಜಲ್ಲಿತ್ತು ಇದು ಕುರ್ತಾಗಳು. ಸೊ ಈ ವಿಡಿಯೋನ ತುಮಕೂರಿನಲ್ಲಿರೋ ನೋಡ್ತಾ ಇದ್ರೆ ಇನ್ನೊಂದು 15 ಡೇಸ್ ಇರುತ್ತೆ ಅಷ್ಟೇ, ಹೋಗಿ ಒಂದ್ಸರಿ ವಿಸಿಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಈ ಥರದ್ದು ಶೋ ಪೀಸಸ್ಗಳಿತ್ತು. ಐಫಿಲ್ ಟವರು, ಹಾಗೆ ಅಲ್ಲಿ ಉಂಡಿ ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಇದೆಲ್ಲ ವಾಚ್ ಥರ ಶೇಪಲ್ಲಿ ಗಡಿಯಾರ, ಕ್ಲಾಕ್ ಇರೋ ಅಂಥದ್ದು. ಸೊ ಎಲ್ಲ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳಿಗೆ ಆಟಾಡೋ ಅಂಥ ಸಾಮಾನುಗಳು ಎಷ್ಟೊಂದಿತ್ತು, ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟು ಇಯರಿಂಗ್ಸು ಹಾಗೆ ಬ್ಯಾಂಗಲ್ಸು ಈ ಥರ ಕಲೆಕ್ಷನ್ಸು ಸಹ ಇತ್ತು. ನಾನು ಮನೆಗೆ ಹೋದ್ಮೇಲೆ ಇವಾಗ ನಿಮಗೆ ತೋರಿಸ್ತೀನಿ, ಬನ್ನಿ ಏನೇನು ತೊಗೊಂಡು ಬಂದ್ವಿ ನಾವು ಅಂದ್ಬಿಟ್ಟು. ನಾವು ತುಂಬಾ ಶಾಪಿಂಗ್ ಮಾಡಿದ್ವಿ. ನನಗಿನ್ನೂ ಕೆಲವೊಂದು ತುಂಬ ಇಷ್ಟ ಆಯಿತು, ಬಟ್ ಅವಾಗ ತೊಗೊಳೋದಕ್ಕಾಗಲಿಲ್ಲ, ಲೇಟ್ ಆಗೋಯಿತು ಕ್ಲೋಸಿಂಗ್ ಟೈಮು. ಹಾಗಾಗಿ ಇನ್ನೂ 15 ಡೇಸ್ ಇರುತ್ತಲ್ಲ, ನೆಕ್ಸ್ಟ್ ಯಾವಾಗಲಾದ್ರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ಬಂದು ಈ ಸ್ಯಾರಿ, ಇದು ರಾಜಸ್ಥಾನಲ್ಲಿ ತುಂಬ ಫೇಮಸ್ ಅಂತೆ. ಸೊ ಈ ಗೋಲ್ಡನ್ ಕಲರ್ ಸ್ಯಾರಿ ಮೇಲೆ ಈ ಥರದ್ದು ಪ್ರಿಂಟ್ ಇದೆ. ಸೊ ತುಂಬ ಚೆನ್ನಾಗಿತ್ತು. ಇದನ್ನು ನನ್ನ ಸಿಸ್ಟರ್ ತೊಗೊಂಡ್ಲು. ಆ್ಯಂಡ್ ಇದು ಸೆರ್ಗಲ್ಲಿ ಈ ಥರ ಸಿಂಪಲಾಗಿ ಕುಚ್ ಥರದ್ದು ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ನೋಡ್ತಾ ಇರ್ಬೋದು, ಪ್ರಿಂಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಈ ಸ್ಯಾರಿ ಇಷ್ಟ ಆಯಿತು. ಇದರಲ್ಲಿ ಕಲರ್ ಎಲ್ಲ ಇತ್ತು. ವೈಟ್ ಕಲರ್ ಮೇಲೆ ಬ್ಲ್ಯಾಕ್ ಕಲರ್ ಪ್ರಿಂಟ್ ಇರೋವಂಥದ್ದು, ಆ್ಯಂಡ್ ಇನ್ನೊಂದು ಬ್ಲೂ ಈ ಥರದ್ದೆಲ್ಲ ಇತ್ತು. ಬಟ್ ಇದು ಗೋಲ್ಡನ್ ಕಲರ್ ಸ್ಯಾರಿ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ. ಸೊ ಫುಲ್ ಸ್ಯಾರಿ ಬಂದು ಈ ಥರ ಗೋಲ್ಡನ್ ಕಲರ್ ಇದೆ. ಆ್ಯಂಡ್ ಸೆರ್ಗಲ್ಲಿ ತುಂಬ ವರ್ಕ್ ಇದೆ, ಪ್ರಿಂಟೆಡ್ ವರ್ಕ್ಗಳು. ಯಾವ್ಯಾವ ಥರ ಪ್ರಿಂಟ್ ಇದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಸ್ಯಾರಿಗೆ ಅರೌಂಡ್ 2000 ಏನೋ ಅವರು ಹೇಳಿದ್ರು, ಬಟ್ ನಾವು ಬಾರ್ಗೇನ್ ಎಲ್ಲ ಮಾಡಿ 1100 ಏನೋ ಪೇ ಮಾಡಿದ್ವಿ ಈ ಸ್ಯಾರಿಗೆ.
ನೆಕ್ಸ್ಟ್ ಬಂದು ಈ ಸ್ಯಾರಿ ಇದು ವಿತ್ ಒಂಥರ ಕನಕಾಂಬ್ರ ಕಲರ್ ಹಾಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿದೆ. ಈ ಸ್ಯಾರಿನ ನಾನು ಚೂಸ್ ಮಾಡಿದೆ. ಇದ್ರೂ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಮೇಲೆ ಸಿಲ್ವರ್ ಕಲರ್ದು ಒಂಥರ ವರ್ಕ್ ಮಾಡಿದ್ದಾರೆ. ಇದ್ರದ್ದೆಲ್ಲ ನೇಮ್ ಎಲ್ಲ ಏನು ಹೇಳ್ತಾರೆ ನನಗೆ ನಿಜ ಗೊತ್ತಿಲ್ಲ. ಈ ಸ್ಯಾರಿ ಸಾಫ್ಟ್ ಸಿಲ್ಕ್ ಅಂತ ಹೇಳಿದ್ರು ಅವರು. ನನಗೆ ಆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು, ಹಾಗಾಗಿ ನಾನು ಈ ಸ್ಯಾರಿ ತೊಗೊಂಡೆ. ಇದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸ್ ಬಂದಿದೆ. ಸೊ ಈ ಥರ ಇದೆ ಸ್ಯಾರಿ. ಇದಕ್ಕೂ ಅಷ್ಟೇ ಸಿಂಪಲಾಗಿ ಕುಚ್ಚು ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಮೇಲೆ ಈ ಥರ ಸಿಲ್ವರ್ ಕಲರಲ್ಲಿ ಡಿಸೈನ್ ಇದೆ. ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ಡೈರೆಕ್ಟಾಗಿ ನೋಡಿದ್ರೆ ಮಾತ್ರ ತುಂಬ ಸಖತ್ತಾಗಿದೆ ಸ್ಯಾರಿ. ಆ್ಯಂಡ್ ಈ ಸ್ಯಾರಿದು 1200 300 ಏನೋ ಹೇಳಿದ್ರು, ಬಟ್ ಇದಕ್ಕೆ ನಾವು 1000 ಕೊಟ್ವಿ. ನೋಡಿ ಈ ಥರ ಕಾಣಿಸುತ್ತಾ ಇದು ಸ್ಯಾರಿ. ಇದ್ರ ಮೇಲೆ ನೋಡಿ ಆ ಸಿಲ್ವರ್ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೆಕ್ಸ್ಟ್ ಬಂದು ಈ ಗ್ರೀನ್ ಕಲರ್ ಟಾಪ್. ಸೊ ಜೀನ್ಸ್ಗೆ ಎಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತು, ಹಾಗಾಗಿ ಈ ಟಾಪ್ನ ನಾನು ಸೆಲೆಕ್ಟ್ ಮಾಡಿ ತೊಗೊಂಡೆ. ಇದಕ್ಕೆ 350 ಕೊಟ್ಟೆ ನಾನು. 350ಗಿಂತ ಇನ್ನೂ ಜಾಸ್ತಿ ಹೇಳಿದ್ರು, ನಾವು ಬಾರ್ಗೇನ್ ಮಾಡಿ 350 ತೊಗೊಂಡ್ವಿ. 3/4 ಇನ್ನೊಂದು ಸ್ವಲ್ಪ ಸ್ಲೀವ್ಸ್ ಜಾಸ್ತಿ ಇದೆ. ಸೊ ಈ ಕೆಳಗಡೆ ಈ ಥರ ಹೀಗೆ ಫ್ರಿಲ್ ಥರದ್ದೆಲ್ಲ ಇದೆ. ಫ್ರಂಟಲ್ಲಿ ವಿ ಶೇಪು, ಹಾಗೆ ಬ್ಯಾಕ್ ಸೈಡಲ್ಲಿ ಯು ಶೇಪ್ ಥರದ್ದಿದೆ. ನೆಕ್ಸ್ಟ್ ಬಂದು ಈ ಟಾಪು. ಇದು ಅಷ್ಟೇ, ಇದು ಸ್ವಲ್ಪ ಲಾಂಗ್ ಇದೆ, ಮಂಡಿವರೆಗೂ ಬರುತ್ತೆ ಅನಿಸುತ್ತೆ ಇದು ಟಾಪು. ಇದು ಪಿಂಕ್ ಕಲರ್. ಇದು ಅಷ್ಟೇ 3/4 ಜಾಸ್ತಿ ಇದೆ, ಸ್ವಲ್ಪ ಉದ್ದ ಇದೆ ಸ್ಲೀವ್ಸು. ಇದು ಅಷ್ಟೇ ಫ್ರಿಲ್ ಥರ ತುಂಬ ಚೆನ್ನಾಗಿತ್ತು. ಫ್ರಂಟಲ್ಲೆಲ್ಲ ಒಂಥರ ಡಿಸೈನು ಎಲ್ಲ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು, ಹಾಗಾಗಿ ಇದೊಂದು ಟಾಪ್ ತೊಗೊಂಡ್ವಿ. ಇದಕ್ಕೂ 350 ಕೊಟ್ವಿ. ಇದನ್ನು ನಮ್ಮ ಸಿಸ್ಟರ್ ತೊಗೊಂಡ್ಲು. ಆ್ಯಂಡ್ ನಾನು ಇನ್ನೂ ಒಂದು ಟಾಪ್ ತೊಗೊಂಡು ಬಂದಿದ್ದೆ ಬ್ಲೂ ಕಲರ್ದು. ಅದು ಮನೆಗೆ ತೊಗೊಂಡು ಬಂದಮೇಲೆ ನಾನು ವೇರ್ ಮಾಡಿ ನೋಡಿದೆ, ಯಾಕೋ ಟೈಟ್ ಅನ್ನಿಸ್ತು, ಹಾಗಾಗಿ ಅದನ್ನು ನಾನು ಎಕ್ಸ್ಚೇಂಜ್ ಮಾಡಿಕೊಂಡೆ. ನೆಕ್ಸ್ಟು ಇದು ಒಂದು ಟಾಪು. ಇದು ಅಷ್ಟೇ ಪಿಂಕ್ ಕಲರ್ ತೋರಿಸಿದ್ನಲ್ಲ, ಸೇಮ್ ಅದೇ ಥರನೇ ಇದೆ. ಇದಕ್ಕೂ ಹೀಗೆ ಫ್ರಿಲ್ಲೆಲ್ಲ ಬಂದಿದೆ, ಬಟ್ ಅದು ಒಂಥರ ಡಿಫ್ರೆಂಟ್ ಕಲರ್ ಇದೆ, ಇದು ಒಂಥರ ಡಿಫ್ರೆಂಟ್ ಕಲರು, ಹಾಗೆ ಡಿಸೈನು ಅಷ್ಟೇ ಬೇರೆ ಥರ, ಬಟ್ ಪ್ಯಾಟ್ರನ್ ಒಂದೇ ಥರ ಟಾಪ್ ಎರಡೂ. ಇದು ಆ್ಯಂಡ್ ಇದಕ್ಕೂ ಮುಂಚೆ ಒಂದು ಪಿಂಕ್ ಕಲರ್ ತೋರಿಸ್ತೆ ನೋಡಿ, ಇವೆರಡು ಒಂದೇ ಥರದ್ದು. ಇದಕ್ಕೂ 350 ಪೇ ಮಾಡಿದ್ವಿ ನಾವು. ನೆಕ್ಸ್ಟು ಕಾಟನ್ ಕುರ್ತಾಗಳು ಅಂತ ಅಂದ್ಬಿಟ್ಟು ನಾನು ತೋರಿಸ್ದೆ. ಸೊ ಅದರಲ್ಲಿ 3 ತೊಗೊಂಡ್ವಿ. ಇದಕ್ಕೂ 300-350 ಪೇ ಮಾಡಿದ್ರು ಅನಿಸುತ್ತೆ. ಇದನ್ನು ಈ 3 ನಮ್ಮ ಅಕ್ಕ ತೊಗೊಂಡ್ಲು. ಒಂದಕ್ಕೆ 350 ಏನೋ ಅನಿಸುತ್ತೆ. ಸೊ ಈ ಥರ ಇದೆ ಕುರ್ತಾ. ಎಲ್ಲ ಒಂದೇ ಥರ ಪ್ಯಾಟ್ರನ್ನು, ಬಟ್ ಕಲರು ಹಾಗೆ ಅದ್ರ ಮೇಲಿರೋ ಡಿಸೈನು ಎಲ್ಲನೂ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದ್ದಾವೆ ಎಲ್ಲನೂ. ಸೈಡ್ ಓಪನ್ ಕುರ್ತಾಗಳು ಇದೆಲ್ಲನೂ. ಫ್ರಂಟಲ್ಲಿ ಈ ಥರ ಡಿಸೈನು, ಹಾಗೆ ಬ್ಯಾಕಲ್ಲಿ ಈ ಥರ ಡಿಸೈನ್ ಇದೆ. ಇದೆಲ್ಲ 3/4 ಸ್ಲೀವ್ಸ್ ಬರುತ್ತೆ. ಅದೊಂದು ಪಿಂಕ್ ಕಲರ್ ಒಂದು, ಆ್ಯಂಡ್ ಇದೊಂದು ಬ್ಲೂ ಕಲರ್ದು ಒಂದು ಕುರ್ತಾ. ಸೇಮ್ ಪ್ಯಾಟ್ರನ್ನು, ಕಲರ್ ಬೇರೆ ಥರ. ಫ್ರಂಟಲ್ಲಿ ಈ ಥರ ಬರುತ್ತೆ. ಇದಕ್ಕೂ 3/4 ಸ್ಲೀವ್ಸ್ ಇದೆ, ಹಾಗೆ ಸೈಡ್ ಓಪನ್ ಕುರ್ತಾ ಇದೂ. ಸೊ ಫ್ರಂಟಲ್ಲೆಲ್ಲ ಹೇಗೆ ಡಿಸೈನ್ ಇದೆಯೋ ಬ್ಯಾಕ್ ಸೈಡೂ ಅದೇ ಥರನೇ ಸೇಮ್ ಡಿಸೈನ್ ಬರುತ್ತೆ. ಇದಕ್ಕೆ ವೈಟ್ ಅಥವಾ ಬ್ಲ್ಯಾಕ್ ಲೆಗಿನ್ಸ್ ಹಾಕ್ಕೊಂಡ್ರೆ ಮ್ಯಾಚ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕುರ್ತಾ. ಇದು ಗ್ರೀನ್ ಕಲರ್ ಕುರ್ತಾ. ಇದಕ್ಕೂ ಅಷ್ಟೇ ಸೇಮ್ ಫ್ರಂಟಲ್ಲೆಲ್ಲ ಹೇಗೆ ಡಿಸೈನ್ ಬಂದಿದೆಯೋ ಬ್ಯಾಕ್ ಸೈಡು ಅದೇ ಥರ ಡಿಸೈನ್, ಆ್ಯಂಡ್ ಸೇಮ್ 3/4 ಸ್ಲೀವ್ಸ್, ಹಾಗೆ ಸೈಡ್ ಓಪನ್ ಕುರ್ತಾ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದಕ್ಕೂ ಬ್ಲ್ಯಾಕ್ ಅಥವಾ ವೈಟ್ ಪ್ಯಾಂಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಮ್ಯಾಚ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಬಂದು ಜ್ಯುವೆಲರಿನಲ್ಲಿ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಸೊ ಇದು ಒಂದು ಚೈನ್, ಅದಕ್ಕೆ ಈ ಥರ ಹೀಗೆ ಬೀಟ್ಸ್ ಬಂದಿರೋವಂಥದ್ದು ನಮ್ಮ ಅಕ್ಕ ತೊಗೊಂಡ್ಲು. ಜಸ್ಟ್ 150 ಅಷ್ಟೇ. ಇದಕ್ಕೆ ಎಷ್ಟು ಸಕ್ಕದಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ರೆ, ಲೈಟ್ಗೆ ತುಂಬ ಚೆನ್ನಾಗಿ ಮಿಣ ಅಂತ ಇತ್ತು ಆ ಬೀಟ್ಸ್ಗಳೆಲ್ಲನೂ. ಈ ಥರ ಹೀಗೆ ಕಲರ್ ಬೀಟ್ಸ್ ಇದೆ. ಜಸ್ಟ್ 150 ಅಷ್ಟೇ ಇದಕ್ಕೆ.
ಇದು ನಮ್ಮ ಅಕ್ಕ ತೊಗೊಂಡ್ಲು. ಸೊ ಹಾಗಾಗಿ ನನಗೂ ಇಷ್ಟ ಆಯಿತು. ಇನ್ನೊಂದು ದಿನ ಹೋಗಿ ತೊಗೊಳ್ಳೋಣ ಈ ಥರದ್ದೇ ಸೇಮ್ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಇದೆ ಇದು ಸರ. ತುಂಬ ಚೆನ್ನಾಗಿತ್ತು ಇದು ಸರ, ನನಗಿಷ್ಟ ಆಯಿತು. ಸೊ ನೆಕ್ಸ್ಟ್ ಏನಾದ್ರು ನಾನು ತೊಗೊಂಡು ಬಂದರೆ ತೋರಿಸ್ತೀನಿ, ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಹಾಕ್ತೀನಿ ನಾನು. ಸೊ ಈ ಸರಕ್ಕೆ ಒಂದು ಚಿಕ್ಕ ಪುಟಾಣಿದು ಬಾಕ್ಸ್ ಕೊಟ್ಟರು ಈ ಥರದ್ದು, ತುಂಬ ಚೆನ್ನಾಗಿತ್ತು. ಸೇಫಾಗಿ ಆರಾಮಾಗಿ ಅದರೊಳಗೆ ಇಟ್ಕೊಬೋದು. ನೆಕ್ಸ್ಟ್ ಬಂದು ಈ ಜುಮ್ಕ, ಇದನ್ನು ನಾನು ತೊಗೊಂಡೆ. ನನ್ನ ಹತ್ರ ಆಲ್ಮೋಸ್ಟ್ ಇವಾಗ ಟ್ರೆಂಡಿಂಗಲ್ಲಿರೋವಂಥ ಎಲ್ಲ ಥರ ಇಯರಿಂಗ್ಸೂ ಇದೆ ನನ್ನ ಹತ್ರ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿರೋವಂಥ ಕೆಲವೊಂದು ಇಯರಿಂಗ್ಸ್ ಎಲ್ಲ ನನ್ನ ಹತ್ರ ಇದೆ. ಹಾಗಾಗಿ ಯಾವ್ದು ತೊಗೋಬೇಕು ಅಂತಲೇ ನನಗೆ ಅನ್ನಿಸ್ಲಿಲ್ಲ. ಇದಂತೂ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿತ್ತು, ಕಲರ್ ಇದೆ, ಯಾವುದೇ ಡ್ರೆಸ್ಗಾದ್ರೂ ಮ್ಯಾಚ್ ಆಗುತ್ತೆ. ಈ ಥರ ಕಲರ್ ಜುಮ್ಕ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಈ ಜುಮ್ಕನ ನಾನು ತೊಗೊಂಡೆ. ಆ್ಯಂಡ್ ಇದೊಂದು ಬ್ರಾಸ್ಲೆಟ್ ತೊಗೊಂಡೆ. ಆ ಜುಮ್ಕಾಗೆ ನಾನು 100 ಕೊಟ್ಟೆ. ಇದೊಂದು ಬ್ರಾಸ್ಲೆಟ್ ತೊಗೊಂಡೆ, ಇದಕ್ಕೆ 250 ಕೊಟ್ಟೆ ಅನಿಸುತ್ತೆ. ಸೊ ವಾಚ್ ಜೊತೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದೊಂದು ತೊಗೊಂಡೆ, ಇದಕ್ಕೆ 250 ಕೊಟ್ಟೆ ನಾನು. 250 ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು, ಬಟ್ ಇಷ್ಟ ಆಯಿತು, ಹಾಗಾಗಿ ಅದನ್ನು ತಗೊಂಡೆ. ನೆಕ್ಸ್ಟ್ ಬಂದು ಇನ್ನೊಂದು ಜುಮ್ಕ ನಮ್ಮ ಅಕ್ಕ ತೊಗೊಂಡ್ಲು. ಇದು ಅಷ್ಟೇ ಕುರ್ತಾಗೆ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿತ್ತು, ಗ್ರೀನ್ ಮೆರೂನ್ನಲ್ಲಿ ಇದೆ ಇದು ಜುಮ್ಕ. ಈ ಥರ ಹೀಗೆ ಜಸ್ಟ್ ಹೀಗೆ ಹ್ಯಾಂಗ್ ಮಾಡ್ಕೊಳ್ಳೋ ಅಂಥದ್ದು ಜುಮ್ಕ. ಇದು ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿ. ಇದನ್ನು ಅವಳು ತೊಗೊಂಡ್ಲು. ಸೊ ಇಷ್ಟನ್ನ ನಾವು ಶಾಪ್ ಮಾಡ್ಕೊಂಡು ಬಂದಿದ್ದು. ಇದಾಗಿತ್ತು ನಮ್ಮ ಶಾಪಿಂಗ್ ವ್ಲಾಗ್. ನಿಮಗೆಲ್ಲ ಇಷ್ಟ ಆಯಿತಾ? ಒಂದು ಕಮೆಂಟ್ ಮಾಡಿ. ಸೊ ತುಮಕೂರಲ್ಲಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಒಂದು ಸರಿ ಹೋಗಿ, ಸದಾಶಿವನಗರಲ್ಲಿ ಈ ಸೇಲ್ನ ಹಾಕಿದ್ದಾರೆ. ಸೊ ಕಾಲ್ಟೆಕ್ಸಿಂದ ಮುಂದೆ ಬಂದರೆ ಸದಾಶಿವನಗರ ಸಿಗುತ್ತೆ ಅಲ್ವಾ. ಸೊ SBI ಬ್ಯಾಂಕ್ ನೋಡಿದರೆ ಆ ಬ್ಯಾಂಕಿಂದ ಸ್ವಲ್ಪ ಹಿಂದೆನೇ ಈ ಸೇಲ್ನ ಹಾಕಿದ್ದಾರೆ. ಸೊ ರಾಜಸ್ಥಾನ್ ಕ್ರಾಫ್ಟ್ಸ್ ಅಂತ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸನ್ನು, ಒಂದು ಸರಿ ಹೋಗಿ ವಿಸಿಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಎಲ್ಲರ ಜೊತೆನೂ ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.